ನಿನ್ನೆ ರಾಜ್ಯ ಸರ್ಕಾರ ಮಾಡಿರುವಂತಹ ಮಹತ್ವದ ನಿರ್ಧಾರ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ಗೆ ಅವಕಾಶವನ್ನ ಮಾಡಿಕೊಟ್ಟಿರೋದೇ ಈಗ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿದೆ. ಇದಕ್ಕೆ ಬಿಜೆಪಿ ಸೇರಿದಂತೆ ಹಿಂದೂ ಪರ ಕಾರ್ಯಕರ್ತರು, ಸಂಘಟನೆಯವರು, ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಉಡುಪಿಯ ಶಾಸಕ ಯಶಪಾಲ್ ಸುವರ್ಣ ಅವರು ಏನು ಹೇಳಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡುವಾಗ ಕೇಳೋಣ. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜುಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಎದುರಿಸಲಿಕ್ಕಿದ್ದಾರೆ. ಅದರಿಂದಾಗಿ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಇಸ್ಲಾಮೀಕರಣಕ್ಕೆ ಒತ್ತು ಕೊಡದೆ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಶಿಕ್ಷಣಕ್ಕೆ ಅತಿ ಹೆಚ್ಚು ಸಹಕಾರ ನೀಡುವಂಥ ಕೆಲಸ ಸರ್ಕಾರ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ನಿಜವಾಗಿ ಸರ್ಕಾರದ ನಡೆಯೇ ಸರಿಯಿಲ್ಲ. ಬಿಜೆಪಿ ಸರ್ಕಾರ ಹಿಜಾಬನ್ನು ಬ್ಯಾನ್ ಮಾಡುವ ಸಂದರ್ಭದಲ್ಲಿ ಆ ಮ್ಯಾಟರ್ ಕೋರ್ಟ್ ಮೆಟ್ಟಲ್ಲಿ ಇರಲಿಲ್ಲ. ಸರ್ಕಾರ ಒಂದು ಆದೇಶ ಮಾಡಿತ್ತು, ಹಿಜಾಬ್ ಧರಿಸುವುದೊಂದು ನಿಷೇಧ. ಏಕೆಂದರೆ ಶಾಲಾ ಕಾಲೇಜುಗಳು ಯಾವುದೇ ರಿಲಿಜಿಯಸ್ ಧಾರ್ಮಿಕ ಆಚರಣೆಗೆ ಅದು ಸ್ಥಳವಲ್ಲ. ಅಲ್ಲಿ ಎಲ್ಲರೂ ಸಾಮಾನ್ಯರು, ಎಲ್ಲ ವಿದ್ಯಾರ್ಥಿಗಳು, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಯಾವುದೇ ಡಿಸ್ಕ್ರಿಮಿನೇಷನ್ಸ್ ಆಗಬಾರ್ದು. ಕೇವಲ ವಿದ್ಯಾರ್ಥಿಗಳಾಗಿದ್ದುಕೊಂಡು ಶಾಲೆಯ ಪಾಠದ ಬಗ್ಗೆ ಗಮನ ಹರಿಸಬೇಕೆಂಬ ಉದ್ದೇಶ ಇತ್ತು. ಆದರೆ ಇವತ್ತು ಹೈಕೋರ್ಟ್ ಈ ಸಮಯದಲ್ಲಿ ಅವರು ಹಿಜಾಬ್ನ ಕುರಿತು ಮಾತನಾಡುವುದು ನೋಡಿದರೆ ಜ್ವಲಂತ ಸಮಸ್ಯೆಗಳೇನಿದೆ ಕರ್ನಾಟಕದಲ್ಲಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಮತ್ತು ಅವರ ತಂಡ ಕ್ಯಾಬಿನೆಟ್ ಏನಿದೆ ಅದು ಡಿಸಿಷನ್ ತೆಗೆದುಕೊಂಡಿದೆ. ಹಿಜಾಬನ್ನು ಮಾಡುವಂಥ ಸಂದರ್ಭದಲ್ಲಿ ಜನಿವಾರ, ರುದ್ರಾಕ್ಷ ಇದಕ್ಕೆಲ್ಲ ಅವಕಾಶ ಕೊಡ್ತೇವೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಇದನ್ನು ಹಿಜಾಬ್ ಮತ್ತು ಜನಿವಾರ, ರುದ್ರಾಕ್ಷಕ್ಕೆ ಕಂಪ್ಯಾರಿಸನ್ ಮಾಡುವಂಥ ಪ್ರಯತ್ನ ಇವರಿಂದ ಆಗ್ತಾ ಇದೆ. ಜನಿವಾರ, ರುದ್ರಾಕ್ಷ ಏನೆಲ್ಲ ನಾವು ಧರಿಸ್ತೇವೆ ಅದು ಹೊರಗಡೆ ಧರಿಸುವಂಥದ್ದಲ್ಲ, ಒಳಗಡೆ ಧರಿಸುವಂಥದ್ದು. ಅದನ್ನು ಹಿಜಾಬಿಗೆ ಇಕ್ವಟ್ ಮಾಡುವಂಥ ಪ್ರಯತ್ನ ಇವರು ಮಾಡಿ ಅದನ್ನ ಮೂಲಕ ಹಿಜಾಬನ್ನು ಮನ್ನಣೆಗೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಿಂದೆ ಹೇಳಿದ ಹಾಗೆ ವಿದ್ಯಾರ್ಥಿಗಳು ನಾಳೆ ಕೇಸರಿ ಶಾಲನ್ನು ಧರಿಸ್ಕೊಂಡು ಬಂದರೆ ಇವರ ಆಟಿಟ್ಯೂಡ್ ಏನಿರ್ತದೆ, ಇವರ ರಿಯಾಕ್ಷನ್ ಏನಿರ್ತದೆ, ಅವ್ರು ಯಾಕೆ ಅದನ್ನು ಧರಿಸ್ಕೊಂಡು ಬರಬಾರ್ದು. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ಹೆದರಿದ್ದಾರೆ, ಎಲ್ಲೋ ಮುಸ್ಲಿಂ ವೋಟ್ಸ್ ನಾಳೆ ನಮಗೆ ಬೀಳದಿದ್ರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡುವಂಥ ಸಾಧ್ಯತೆ ಇದೆ. ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸಬಹುದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಯಾರು ಅತಿಯಾದಂಥ ಓಲೈಕೆಯನ್ನು ಮಾಡಿದಾರೋ ಅಂಥವರು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದ್ದಾರೆ, ಅಸ್ಸಾಂನಲ್ಲಿ ಏನಾಗಿದ್ದಾರೆ, ತಮಿಳುನಾಡಲ್ಲಿ ಏನಾಗಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಮರಿಬಾರ್ದಾಗಿತ್ತು. ಅತಿರೇಕದ ಪಾಪದ ಕೊಡ ಇವತ್ತು ತುಂಬಿದೆ. ಜಯಂತಿಯಿಂದ ಆರಂಭವಾಗಿ ಹಿಜಾಬಿನ ತನಕ ತನ್ನ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ 28ರ ಚುನಾವಣೆಯಲ್ಲಿ ಈ ಸರ್ಕಾರ ಪತನ ಆಗುವಂಥದ್ದು ನಿಶ್ಚಿತ ಆಗಿದೆ. ಸರಿ, ಹಿಜಾಬನ್ನು ನಾವು ಬಿಜೆಪಿ ವಿರೋಧ ಮಾಡಿದ್ವಿ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಸಮವಸ್ತ್ರದಲ್ಲಿ ಹಿಜಾಬನ್ನು ನಾವು ವಿರೋಧ ಮಾಡಿದ್ದಷ್ಟೇ. ಸರ್ಕಾರಿ ಶಾಲೆಗಳಲ್ಲಿ ತನ್ನದೇ ಆದಂಥ ಸಮವಸ್ತ್ರದ ಒಂದು ನೀತಿ ಸಂಹಿತೆ ಇದೆ, ಸಮವಸ್ತ್ರದ ಒಂದು ಕೋಡ್ ಇದೆ. ಇದರ ಬದಲಾಗಿ ಇನ್ನೇನನ್ನೋ ಮಾಡಲಿಕ್ಕೆ ಯಾವ ಸರ್ಕಾರವೂ ಕೂಡ ಮಾಡಬಾರ್ದು. ಮಾನ್ಯ ಕಾಂಗ್ರೆಸ್ ಪಾರ್ಟಿ ತನ್ನ ಆಂತರಿಕ ಗುದ್ದಾಟವನ್ನು ಮುಚ್ಚಿಸಲಿಕ್ಕೆ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಮತ್ತೆ ಶಿಕ್ಷಣದಲ್ಲಿ ವಸ್ತ್ರ ಸಂಹಿತೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. 2022ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಇದಕ್ಕೆ ಎತ್ತಿ ಹಿಡಿದಿತ್ತು. ವಸ್ತ್ರ ಸಂಹಿತೆ ಬೇಕು ಇರಬೇಕಂತಕ್ಕಂಥದ್ದನ್ನು ನ್ಯಾಯಾಲಯ ಕೂಡ ಎತ್ತಿ ಹಿಡಿದಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ಅದನ್ನು ಶಿಕ್ಷಣ ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹಿಜಾಬು ಇತ್ಯಾದಿಗಳನ್ನು ಧರಿಸಲಿಕ್ಕೆ ಅವಕಾಶ ಕೊಡಬೇಕಂತಕ್ಕಂಥ ತೀರ್ಮಾನವನ್ನು ನಿನ್ನೆ ದಿವಸ ಮಾಡಿದ್ದಾರೆ. ನನಗನ್ಸುತ್ತೆ